ಯುವನ್ ಡ್ಯಾನ್ಸ್ಗೆ ಕಿಚ್ಚ ಸುದೀಪ್ ಕೊಟ್ಟರು ಕಾಸ್ಟ್ಲಿ ಗಿಫ್ಟ್. ನಿರ್ಜನ ಪ್ರದೇಶದಲ್ಲಿತ್ತು ಕಾರು, ಕೋಟಿ ಕೋಟಿ ದುಡ್ಡು. ಪ್ರಾಣಕ್ಕಿಂತ ಮೊಬೈಲ್ ಹೆಚ್ಚಾಯ್ತು, ಜೀವ ಹೋಯ್ತು. ಎಲ್ಲವನ್ನ ನೋಡ್ತಾ ಹೋಗೋಣ ಕರ್ನಾಟಕ ಟಾಪ್ 20ಯಲ್ಲಿ. ಬಿಗ್ ಬಾಸ್ 11ರ ಗ್ರ್ಯಾಂಡ್ ಫಿನಾಲೆ ವೇದಿಕೆ ಮೇಲೆ ನಟ ಕಿಚ್ಚ ಸುದೀಪ್ ಮುಂದೆ ಬಾಲಕ ಯುವನ್ ಡ್ಯಾನ್ಸ್ ಮಾಡಿದ್ದ. ಯುವನ್ ಪರ್ಫಾರ್ಮೆನ್ಸ್ಗೆ ಸುದೀಪ್ ಸೇರಿ ಇಡೀ ಕರುನಾಡೆ ಕಣ್ಣೀರಿಟ್ಟಿತ್ತು. ಅಲ್ಲದೆ ಸುದೀಪ್ ಕೂಡ ಭಾವುಕತೆಯಿಂದ ಮಾತನಾಡಿದರು. ಬಾಲಕನ ಡ್ಯಾನ್ಸ್ ಹಾಗೂ ಆ ಥೀಮ್ ಮೆಚ್ಚಿ ಬಾಲಕನಿಗೆ ಸುದೀಪ್ ಅವರು ಕಾಸ್ಟ್ಲಿ ಗಿಫ್ಟ್ ಕೊಟ್ಟಿದ್ರು. ಇನ್ನು ಆ ಡ್ಯಾನ್ಸ್ ಕೊರಿಯೋಗ್ರಫಿ ಮಾಡಿದ್ದು ಸಾಗರ್ ಮಾಸ್ಟರ್. ಪಬ್ಲಿಕ್ ಟಿವಿ ಜೊತೆ ಬಾಲಕ ಯುವನ್ ಕುಮಾರ್ ಮಾತನಾಡಿದ್ದು, ಸುದೀಪ್ ಸರ್ ತಾಯಿಯವರ ಪರ್ಫಾರ್ಮೆನ್ಸ್ ಮಾಡಿದೆ. ಡ್ಯಾನ್ಸ್ ಕೊರಿಯೋಗ್ರಾಫರ್ ಸಾಗರ್ ಮಾಸ್ಟರ್ ನನಗೆ ಚೆನ್ನಾಗಿ ಹೇಳ್ಕೊಟ್ರು. ಸುದೀಪ್ ಭಾವುಕರಾದ್ರು. ನನಗೆ ಪ್ರೌಡ್ ಫೀಲ್ ಆಯ್ತು ಅಂತ ಯುವನ್ ಹೇಳಿದ್ದಾನೆ. ಸುದೀಪ್ ಸರ್ ಮುಂದೆ ಡ್ಯಾನ್ಸ್ ಮಾಡಿದ್ದು ಫಸ್ಟ್ ಟೈಮ್. ಸುದೀಪ್ ಸರ್ನ ನೋಡೋಕೆ ಕಾಯ್ತಿದೆ. ಈಗ ಫುಲ್ ಖುಷಿಯಾಗಿದೆ. ಮುಂದೆ ಚೆನ್ನಾಗಿ ಬೆಳೀರಿ ಅಂತ ಸುದೀಪ್ ಸರ್ ಹೇಳಿದ್ರು ಅಂತ ಯುವನ್ ಹೇಳಿಕೊಂಡಿದ್ದಾರೆ. ನಿರ್ಜನ ಪ್ರದೇಶದಲ್ಲಿ ನಿಲ್ಲಿಸಿದ್ದ ಕಾರ್ನಲ್ಲಿ 1.15 ಕೋಟಿ ರೂಪಾಯಿ ಪತ್ತೆಯಾದ ಘಟನೆ ಅಂಕೋಲದ ರಾಮನಗುಡಿ ಬಳಿಯ ರಾಷ್ಟ್ರೀಯ ಹೆದ್ದಾರಿ 66ರ ಪಕ್ಕದ ನಿರ್ಜನ ಪ್ರದೇಶದಲ್ಲಿ ನಡೆದಿದೆ. ನಿನ್ನೆ ನಿರ್ಜನ ಪ್ರದೇಶದಲ್ಲಿ ಕಾರನ್ನ ಪಾರ್ಕ್ ಮಾಡಲಾಗಿತ್ತು. ಈ ಬಗ್ಗೆ ಅಂಕೋಲ ಪೊಲೀಸರಿಗೆ ಸಾರ್ವಜನಿಕರಿಂದ ಮಾಹಿತಿ ಸಿಕ್ತಿದ್ದಂತೆ ಪರಿಶೀಲನೆಗೆ ಬಂದ ಪೊಲೀಸರು ಕಾರಿನ ಬಾಗಿಲು ಓಪನ್ ಮಾಡಿ ಪರಿಶೀಲನೆ ನಡೆಸಿದ ವೇಳೆ ಕಾರ್ನಲ್ಲಿ ಕಬ್ಬಿಣದ ಬಾಕ್ಸ್ ಸಿಕ್ಕಿದ್ದು ಅದನ್ನು ತೆರೆದು ನೋಡಿದಾಗ ಅದರಲ್ಲಿ 1.15 ಕೋಟಿ ಹಣ ಇರುವುದು ಕಂಡುಬಂದಿದೆ. KA 51 MB 9634 ನಂಬರ್ ಪ್ಲೇಟ್ನ ಕಾರು ಇದಾಗಿದೆ. ಕಾರಿನ ರಿಜಿಸ್ಟ್ರೇಷನ್ ನಂಬರ್ ಅನ್ನ ಪರಿಶೀಲಿಸಿದಾಗ ಅಲ್ಟ್ರೋಜ್ ಕಾರು ಅಂತ ತೋರಿಸಿದ್ದು ಮಡಿಕೇರಿ RTO ಪಾಸಿಂಗ್ ಹೊಂದಿದೆ. ಅಸಲಿಗೆ ಇದು ಕ್ರೆಟಾ ಕಾರ್ ಆಗಿದ್ದು ಈ ಕಾರಿನ ಬಾನೆಟ್ ಡಿಕ್ಕಿ ತೆರೆದ ಸ್ಥಿತಿಯಲ್ಲಿದ್ದು ಕಾರಿನ ಸೀಟ್ ಕಿತ್ತು ಹೊರಗೆ ಬಿದ್ದಿರುವ ಸ್ಥಿತಿಯಲ್ಲಿ ಹಾಗೂ ಕಿಟಕಿ ಗಾಜುಗಳು ಒಡೆದ ಸ್ಥಿತಿಯಲ್ಲಿರುವುದು ಕಂಡುಬಂದಿದೆ. ಮಾಜಿ ರೌಡಿ ಶೀಟರ್ನನ್ನ ಬರ್ಬರವಾಗಿ ಕೊಚ್ಚಿ ಕೊಲೆ ಮಾಡಲಾಗಿದೆ. ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನ ದೊಮ್ಮಸಂದ್ರದಲ್ಲಿ ಘಟನೆ ನಡೆದಿದೆ. ವ್ಯಾಗನಾರ್ ಕಾರು ಮತ್ತು 3 ಬೈಕ್ಗಳಲ್ಲಿ ಹಿಂಬಾಲಿಸಿ ಬಂದಿದ್ದ ಹಂತಕರು ತಲೆಯನ್ನೇ ಟಾರ್ಗೆಟ್ ಮಾಡಿ ವೆಂಕಟೇಶ್ಗೆ ಮಾರಕಾಸ್ತ್ರಗಳಿಂದ ಕೊಚ್ಚಿ ಹತ್ಯೆ ಮಾಡಿ ಪರಾರಿಯಾಗಿದ್ದಾರೆ. 10 ವರ್ಷಗಳ ಹಿಂದೆ ಕೊಲೆಯತ್ನ ಪ್ರಕರಣದಲ್ಲಿ ಭಾಗಿಯಾಗಿದ್ದ ಮೃತ ವೆಂಕಟೇಶ್ ಬಳಿಕ ರೌಡಿಸಂ ಬಿಟ್ಟಿದ್ದು ಪತ್ನಿ 2 ಮಕ್ಕಳ ಜೊತೆ ನೆಮ್ಮದಿ ಜೀವನ ಸಾಗಿಸ್ತಾ ಇದ್ರು. ಸಣ್ಣ ಪುಟ್ಟ ರಿಯಲ್ ಎಸ್ಟೇಟ್ ವ್ಯವಹಾರ ಮಾಡಿಕೊಂಡು ಜೀವನ ನಡೆಸ್ತಾ ಇದ್ದ. ಕೊಲೆ ಯಾರು ಮಾಡಿದ್ರು, ಯಾವ ಉದ್ದೇಶಕ್ಕೆ ಮಾಡಿದ್ದು ನಮಗೆ ಗೊತ್ತಿಲ್ಲ ಅಂತ ಮೃತನ ಪತ್ನಿ ಸಂಗೀತ ತಿಳಿಸಿದ್ದಾರೆ. ಇನ್ನು ರೌಡಿಗಳ ಹಾವಳಿ ಹೆಚ್ಚಾದ ಹಿನ್ನೆಲೆ ಇನ್ಸ್ಪೆಕ್ಟರ್ ಸೋಮಶೇಖರ್ ನೇತೃತ್ವದಲ್ಲಿ ರೌಡಿ ಪರೇಡ್ ಮಾಡಲಾಗಿದೆ. 35ಕ್ಕೂ ಹೆಚ್ಚು ರೌಡಿಗಳು ಪರೇಡ್ನಲ್ಲಿದ್ರು. ಕುಖ್ಯಾತ ಪ್ರಕರಣವಿದ್ದ 15ಕ್ಕೂ ಹೆಚ್ಚು ರೌಡಿಗಳಿಗೆ ಮತ್ತೆ ಬಾಲ ಬಿಚ್ಚದಂತೆ ಖಡಕ್ ವಾರ್ನಿಂಗ್ ಮಾಡಿದ್ದಾರೆ. ಮೈಕ್ರೋ ಫಿನಾನ್ಸ್ ಹೆಸರಲ್ಲಿ ಹೊಸದೊಂದು ದೋಖಾ ಗ್ಯಾಂಗ್ ಆಕ್ಟಿವ್ ಆಗಿದೆ. ಬೆಂಗಳೂರಿನಲ್ಲಿ ಮೈಕ್ರೋ ಫಿನಾನ್ಸ್ ಹೆಸರಿನಲ್ಲಿ ಸೈಬರ್ ವಂಚಕರ ಹಾವಳಿ ಹೆಚ್ಚಾಗಿದೆ. ಯಾವುದೇ ಲೋನ್ ಪಡೆಯದಿದ್ರೂ ಹಣ ಕಟ್ಟುವಂತೆ ಕರೆ ಮಾಡುತ್ತಾರೆ. ಒಂದು ವೇಳೆ ಹಣ ಕಟ್ಟಿದ್ರೆ ಖಾಸಗಿ ಫೋಟೋ ವೈರಲ್ ಮಾಡುವುದಾಗಿ ಬೆದರಿಕೆ ಹಾಕ್ತಿದ್ದಾರೆ ಎಂಬ ದೂರುಗಳು ಕೇಳಿ ಬಂದಿವೆ. ಖಾಸಗಿ ಫೋಟೋ ಅಷ್ಟೇ ಅಲ್ಲ, ವಿಡಿಯೋ ಅಸಭ್ಯವಾಗಿ ಎಡಿಟ್ ಮಾಡಿ ವೈರಲ್ ಮಾಡುವ ಬೆದರಿಕೆ ಹಾಕ್ತಿದ್ದಾರಂತೆ. ಈ ಬಗ್ಗೆ ಕೇಂದ್ರ ವಿಭಾಗದ ಸೆನ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಸೈಬರ್ ವಂಚಕನೋರ್ವ ಯುವತಿಗೆ ಕರೆ ಮಾಡಿ ಸಿಸಿ ಕ್ರೆಡಿಟ್ ಆಪ್ನಲ್ಲಿ ಲೋನ್ ತಗೊಂಡಿದ್ದೀರಾ, ಹಣ ಕಟ್ಟದಿದ್ರೆ ಮಾನ ಹರಾಜಾಗುವುದಾಗಿ ಬೆದರಿಕೆ ಹಾಕಿದ್ದಾರೆ. ಇದರಿಂದ ಎಚ್ಚೆತ್ತ ಯುವತಿ ದೂರು ನೀಡಿದ್ದು ಸದ್ಯಕ್ಕೆ FIR ದಾಖಲು ಮಾಡಿ ಆರೋಪಿಗಳಿಗಾಗಿ ಪೊಲೀಸರು ಹುಡುಕಾಟ ನಡೆಸಿದ್ದಾರೆ. ಒಂದೇ ಸ್ಕೂಟರ್ನಲ್ಲಿ ತೆರಳುತ್ತಾ ಇದ್ದ 4 ಯುವಕರನ್ನ ಪೊಲೀಸರು ಪ್ರಶ್ನಿಸಿದ್ರು. ಈ ವೇಳೆ ಪೊಲೀಸರಿಗೆ ಆವಾಜ್ ಹಾಕಿರೋ ಘಟನೆ ತುಮಕೂರಿನಲ್ಲಿ ನಡೆದಿದೆ. ಈ ಸಂಬಂಧ ಯುವಕರಾದ ಮೊಹಮ್ಮದ್ ಇಸ್ಮಾಯಿಲ್, ಅಬ್ಬಾಸ್, ಅದ್ನಾರ್ ಮೊಹಮ್ಮದ್ ಅಲಿಯನ್ನ ಬಂಧಿಸಿದ ತಿಲಕ್ ಪಾರ್ಕ್ ಪೊಲೀಸರು ಕಿಡಿಗೇಡಿಗಳನ್ನ ಜೈಲಿಗಟ್ಟಿದ್ದಾರೆ. ಆಕ್ಟಿವಾ ಸ್ಕೂಟರ್ನಲ್ಲಿ 4 ಪ್ರಯಾಣಿಸುತ್ತಿದ್ದಾಗ ಇದನ್ನ ಗಮನಿಸಿದ ಪೊಲೀಸರು ಪ್ರಶ್ನಿಸಿದ್ರು. ಈ ವೇಳೆ ಗಸ್ತಿನಲ್ಲಿದ್ದ ಪೊಲೀಸರಿಗೆ ಆವಾಜ್ ಹಾಕಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ರು. ಇತ್ತ ತಿಪಟೂರು APMC ಮಾರುಕಟ್ಟೆಯಲ್ಲಿ ಅಂಗಡಿ ಬೀಗ ಮುರಿದು ಲಕ್ಷಾಂತರ ರೂಪಾಯಿ ಮೌಲ್ಯದ ಸುಮಾರು 3635 ಕೆಜಿ ಕೊಬ್ಬರಿ ಕಳ್ಳತನ ಮಾಡಲಾಗಿದೆ. ಇನ್ನು ಜಿಲ್ಲೆಯಲ್ಲಿ ಮೈಕ್ರೋ ಫೈನಾನ್ಸ್ ಹಾವಳಿ ಹೆಚ್ಚಾದ ಹಿನ್ನೆಲೆ ಜಿಲ್ಲಾಧಿಕಾರಿ ಸಭೆ ನಡೆಸಿದ್ರು. ಸರ್ಕಾರದ ಆದೇಶವನ್ನ ಬ್ರೇಕ್ ಮಾಡಿ ವಸೂಲಿಗಿಳಿದಿದ್ದರಿಂದ ಸಭೆಯಲ್ಲಿ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಸಾಲ ವಸೂಲಿ ನೆಪದಲ್ಲಿ ಕಿರುಕುಳ ನೀಡಬಾರದು, ರೌಡಿಗಳನ್ನ ಬಿಟ್ಟು ಸಾಲ ವಸೂಲಿ ಮಾಡಬಾರದು ಎಂದು ಎಚ್ಚರಿಕೆ ಕೊಟ್ಟಿದ್ದಾರೆ. ಜೊತೆಗೆ ಮೀಟರ್ ಬಡ್ಡಿ ಹಾಕದಂತೆ DC ಶೋಭಾ ಕಲ್ಯಾಣ್ ತಾಕೀತು ಮಾಡಿದ್ದಾರೆ.